ಅಂತ ಬೈಕು ಕಾರಲ್ಲಿ ಬಂದಂತ ಗಾಡಿಗಳನ್ನ ಕೂಡ ಸೀಸ್ ಮಾಡಿಸ್ತಾ ಇದ್ದಾರೆ. ಧಾರವಾಡದಲ್ಲಿ ಬೈಕ್ ಎಲ್ಲ ಬಿಟ್ಬಿಟ್ಟು ಕಾರೆಲ್ಲ ಬಿಟ್ಬಿಟ್ಟು ಸೈಕಲ್ ಏರಿದ್ದಾರೆ ಜನ. ಧಾರವಾಡ ಮಾರುಕಟ್ಟೆಗೆ ಜನರು ಸೈಕಲ್ ಅಲ್ಲಿ ಆಗಮಿಸ್ತಾ ಇದ್ದಾರೆ. ಬೈಕ್ ಅನ್ನ ಸೀಸ್ ಮಾಡುವಂತ ಭಯದಿಂದ ಸೈಕಲ್ ಅನ್ನ ಬಳಕೆ ಮಾಡ್ತಾ ಇದ್ದಾರೆ. ಬೈಕ್ ಬಿಟ್ಟು ಸೈಕಲ್ ಮೇಲೆ ಬಂದು ದಿನಸಿಯನ್ನ ಖರೀದಿ ಮಾಡಿಕೊಂಡು ತರಕಾರಿಯನ್ನ ಖರೀದಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆಮೇಲೆ ಓಕೆ, ಸೈಕಲ್ ಅಲ್ಲಿ ಬರುವಂತವ್ರಿಗೆ ಬಿಡಬೇಕು ಪೊಲೀಸರು, ಯಾಕೆಂದ್ರೆ ತುಂಬಾ ದೂರ ಏನು ಹೋಗಲ್ಲ ಸೈಕಲಲ್ಲೆಲ್ಲ. ಅವ್ರ ಮನೆ ಹತ್ರ ಇರುವಂತ ಕಡೆನೇ ಸೈಕಲ್ ಹೋಗ್ತಾರೆ. ಯಾರು ತಾನೇ ತುಳಿತಾರೆ ಈಗಿನ ಕಾಲದಲ್ಲಿ. ಬೈಕ್ ಆಗ್ಬಿಟ್ರೆ ಸುಮ್ಮನೆ ಎಷ್ಟು ದೂರ ಆದರೂ ಒಂದು ರೌಂಡ್ ಹೋಗಿ ಬಂದ್ಬಿಡೋಣ ಅಂತ ಹೋಗ್ಬಿಡ್ತಾರೆ. ಬೈಕ್ ಸೀಸ್ ಮಾಡುವಂಥ ಭಯನೂ ಕೂಡ ಇದೆ ಜನರಿಗೆ. ಸೊ ಹೀಗಾಗಿ ಸೈಕಲಲ್ಲಿ ಬಂದು, ಏಕೆಂದರೆ ಭಾರವಾದ ದಿನಸಿ ಅಂಗಡಿಗೆ ಹೋದಾಗ 5-5 kg ಅಕ್ಕಿ 6-6 kg ಅಕ್ಕಿ ಎಲ್ಲ ತೊಗೊಂಬಂದು ಇನ್ನೂ ಉಳಿದಿರುವಂಥ ಪರಿಕರಗಳನ್ನು ತಗೊಂಡಾಗ ಭಾರ ಹಾಗೆ ಆಗುತ್ತೆ. ಸೈಕಲಲ್ಲಿ ಆದರೆ ಅಟ್ಲೀಸ್ಟ್ ಇಟ್ಕೊಂಬರ್ಬೋದು. ಗದಗದಲ್ಲಿ ವಾಗ್ವಾದಕ್ಕಿಳಿದಿದ್ದ ಬೈಕ್ ಸವಾರ ಆತನನ್ನ ವಶಕ್ಕೆ ಪಡೆದಿದ್ದಾರೆ. ಪುಂಡಾಟಿಕೆ ತೋರ್ತಾ ಇದ್ದಂತ ಸವಾರನಿಗೆ ಕಪಾಳ ಮೋಕ್ಷ ಕೂಡ ಆಗಿದೆ. ಟ್ರಾಫಿಕ್ PSI ದೊಡ್ಡ ಮನಿಯವರಿಂದ ಕಪಾಳ ಮೋಕ್ಷ ಆಗಿರೋದು. ಪೊಲೀಸರ ಜೊತೆಗೆ ವಾಗ್ವಾದಕ್ಕಿಳಿದಿದ್ದ ಬೈಕ್ ಸವಾರ ಗದಗ ನಗರದ ಭೂಮರೆಡ್ಡಿ ಸರ್ಕಲ್ನಲ್ಲಿ ಘಟನೆ ನಡೆದಿದೆ. ನಾನು ಕಾಂಟ್ರಾಕ್ಟರ್, ನನ್ನ ಬೈಕ್ ಬಿಡಿ ಅಂತ ವಾದ ಮಾಡಿದ್ದಾನೆ ವ್ಯಕ್ತಿ. ಈ ಕೊಬ್ನೆ ತೋರಿಸ್ಬೇಡಿ, ಬೇಕಿದ್ರೆ ರಿಕ್ವೆಸ್ಟ್ ಮಾಡ್ಕೊಂಬಿಡಿ, ಬಿಟ್ಬಿಡಿ ದಯವಿಟ್ಟು ಹೋಗ್ತೀನಿ ಗೊತ್ತಾಗಿಲ್ಲ ಅಂತ ಏನಾದರೂ ಒಂದು ಸ್ವಲ್ಪ ಅವ್ರನ್ನ ಕೇಳ್ಕೊಂಬಿಟ್ರೆ ಬಿಡ್ತಾರೆ. ಇಲ್ಲ ನಾನು ಕಾಂಟ್ರಾಕ್ಟ್ರು, ಇಲ್ಲ ನಾನು MLA ಆಪ್ತ, ಹಂಗೆಲ್ಲ ಹೇಳ್ಬಿಟ್ರೆ ಇನ್ನೂ ಮೊದಲೇ ಸಿಟ್ಟಲ್ಲಿರ್ತಾರೆ ಪಾಪ ಪೊಲೀಸರು. ಬೆಳಗಿಂದ ದುಡ್ದು ಸಾಕಾಗಿ ಇವ್ರು ಇನ್ನೂ ಸಿಟ್ಟಚ್ಬಿಟ್ರೆ ಬಿಡೋದೇ ಇಲ್ಲ. ರಾಮನಗರದಲ್ಲೂ ಕೂಡ ಅಷ್ಟೇ ಪೊಲೀಸರು ಸ್ಟ್ರಿಕ್ಟ್ ರೂಲ್ಸ್ ಗಳನ್ನ ಫಾಲೋ ಮಾಡ್ತಾ ಇದ್ದಾರೆ. APMC ಮಾರುಕಟ್ಟೆಯಲ್ಲಿ ಎಂದಿನಂತೆ ಜನ ಬಂದಿದ್ರು, ಮಾರುಕಟ್ಟೆಯಲ್ಲಿ ಖರೀದಿ ಮಾಡ್ತಾ ಇದ್ರು. ಆಲ್ಮೋಸ್ಟ್ ಸಾಕಷ್ಟು ಜಿಲ್ಲೆಗಳಲ್ಲೂ ಕೂಡ ಇದೇ ಪರಿಸ್ಥಿತಿ ಇದೆ. ರಾಮನಗರ, ಕೋಲಾರ, ಗದಗದಲ್ಲಿ ಮಾರ್ಕೆಟ್ ಓಪನ್ ಆಗಿರುವಂಥ ಹಿನ್ನೆಲೆಯಲ್ಲಿ ಜನ ಬಂದು ಖರೀದಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಕೆಲವೊಂದು ಕಡೆ 2 ವೀಲರ್ಗಳಿಗೆ ಸ್ವಲ್ಪ ಮಟ್ಟಿಗೆ ಫ್ರೀ ಬಿಟ್ಟಿದ್ದಾರೆ ಪೊಲೀಸರು. ಇನ್ನು ಕೆಲವೊಂದು ಕಡೆ ಸೀಸ್ ಮಾಡ್ತಾ ಇದ್ದಾರೆ. ಕೆಲವರಂತೂ ನಡ್ಕೊಂಡೇ ಬಂದು ನಡ್ಕೊಂಡು ತಗೊಂಡು ಹೋಗ್ತಾ ಇದ್ದಾರೆ. ತರಕಾರಿ ಆಗಿರ್ಬೋದು, ದಿನಸಿ ವಸ್ತುಗಳನ್ನು ತಗೊಂಡು ವಾಪಸ್ ಆಗ್ತಾ ಇದ್ದಾರೆ ಮನೆಗಳಿಗೆ. ಬಟ್ ಇಲ್ಲಿ ಕೆಲವರು ಅಂದರೆ ಸುಮ್ಮನೆ ಜಂಬ ತೋರಿಸ್ಕೊಂಡು ಬೇಕಾಬಿಟ್ಟಿಯಾಗಿ ಓಡಾಡುವಂಥವ್ರು ಪೊಲೀಸರಿಗೆ ಗೊತ್ತಾಗ್ಬಿಡುತ್ತೆ ಯಾರು ಬೇಕಾಬಿಟ್ಟಿಯಾಗಿ ಓಡಾಡ್ತಿದ್ದಾನೆ, ಅನಗತ್ಯವಾಗಿ ರಸ್ತೆಗಿಳಿದಿದ್ದಾನೆ, ಬೈಕ್ ಓಡಿಸ್ತಾ ಇದ್ದಾನೆ, ಅಂಥ ಗಾಡಿಗಳನ್ನು ಸೀಸ್ ಮಾಡ್ತಿದ್ದಾರೆ. ಆನೇಕಲ್ಲು, ಬಳ್ಳಾರಿ, ಚಾಮರಾಜನಗರದಲ್ಲೂ ಕೂಡ ಇದೇ ಪರಿಸ್ಥಿತಿ. ಪಾಪ ಜನ ನಡ್ಕೊಂಡು ಬಂದು ಒಂದು ಸಾಮಾನನ್ನು ಖರೀದಿ ಮಾಡಿಕೊಂಡು ನಡ್ಕೊಂಡೇ ಹೋಗ್ತಾ ಇದ್ದಾರೆ. ಇನ್ನು ತಳ್ಳು ಗಾಡಿಗಳಿಗೆ ಅವಕಾಶ ಇದೆ. ಸಂಜೆ 6 ಗಂಟೆವರೆಗೂ ಕೂಡ ಅವಕಾಶ ಇರುವಂಥದ್ದು. ಸಂಜೆ 6 ಗಂಟೆವರೆಗೂ ಕೂಡ ಅವರು ವ್ಯಾಪಾರವನ್ನು ಮಾಡ್ಬೋದು. ಏಕೆಂದರೆ ಅದಕ್ಕೆ ಯಾಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅಂದರೆ, ಸುಮ್ಮನೆ ಅನಗತ್ಯವಾಗಿ ಜನ ಹೊರಗೆ ಬಂದು ತರಕಾರಿ ಮಾರ್ಕೆಟಲ್ಲೆಲ್ಲ ಕ್ಯೂ ನಿಂತ್ಕೊಳ್ಳೋ ಬಂದರು. ಇವರು ತಳ್ಳೋ ಗಾಡಿಯಲ್ಲೇ ತರಕಾರಿಯನ್ನು ಪ್ರತಿಯೊಂದು ಏರಿಯಾದಲ್ಲಿ ಅವ್ರು ಮಾರಾಟ ಮಾಡಬೇಕಾದ್ರೆ ಮನೆ ಮುಂದೆನೇ ಬರುತ್ತೆ, ಬೇಕಾದ್ರೆ ನೀವು ಅಲ್ಲೇ ತೊಗೊಳ್ಬೋದು ಅನ್ನೋ ಕಾರಣಕ್ಕೋಸ್ಕರ ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇನ್ನು ಹಾಲಿನ ಡೈರಿ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಅವಕಾಶ ಇರುತ್ತೆ. ನಿಮ್ಮ ಮನೆ ಹತ್ರ ಇದ್ದರೆ ಬೇಕಾದ್ರೆ ನೀವು ಹೋಗ್ಬಿಟ್ಟು ಸಂಜೆ 6 ಗಂಟೆವರೆಗೂ ಟೈಮ್ ಇರುತ್ತಲ್ಲ, ಅವಾಗ ಹೋಗಿ ತೊಗೊಂಬರ್ಬೋದು. ಇವೆಷ್ಟು ಈ ಕ್ಷಣದವರೆಗಿನ ಸುದ್ದಿಗಳು.